ಜಗತ್ತಿನಲ್ಲಿ ಎಲ್ಲಿ ನೋಡಿದಲ್ಲಿ ಎಲ್ಲ ಮಾರ್ಗಗಳಲ್ಲಿ ನಾವು ಹಿಂಸೆ ಎಂಬ ಕಾರಣವನ್ನು ಅದು ಕಾಯಿಕ ಹಿಂಸೆ ಆಗಿರಬಹುದು, ವಾಚಿಕ ಹಿಂಸೆ ಆಗಿರಬಹುದು, ಮಾನಸಿಕ ಹಿಂಸೆ ಆಗಿರಬಹುದು. ಆಲಗೂರ ಪಂಚಕಲ್ಯಾಣ ಮಹೋತ್ಸವಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ ಜಮಖಂಡಿ ತಾಲೂಕಿನ ಆಲಗೂರ ಗ್ರಾಮದಲ್ಲಿ ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವದ ಅಂಗವಾಗಿ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಆಗಮನ. ಈ ಸಂದರ್ಭದಲ್ಲಿ ಬಹಳ ಪ್ರೀತಿಯಿಂದ ಸನ್ಮಾನ ಮಾಡಿ ಹೂಗುಚ್ಛ ನೀಡಿ ಸ್ವಾಗತಿಸಿದ ಕುಂತಿನಾಥ ಸಸಾಲಟ್ಟಿ ವಕೀಲರು ಜಮಖಂಡಿ ಹಾಗೂ ಆಲಗೂರ ಜೈನ ಧರ್ಮದ ಪದಾಧಿಕಾರಿಗಳು, ಗ್ರಾಮಸ್ಥರು ಭಾಗವಹಿಸಿದರು. ವರದಿ ಮಲ್ಲು, 1X ನ್ಯೂಸ್ ಜಮಖಂಡಿ. ಮಾಜಿ ಕೇಂದ್ರ ಸಚಿವರು ಹಾಗೂ ಹಾಲಿ ಶಾಸಕರು ವಿಜಯಪುರ ಶ್ರೀಯುತ ಬಸವೋತ್ಸವ ಮತ್ತು ಮಹಾಮಸ್ತಕಾಭಿಷೇಕ ಮಹಾಮಹೋತ್ಸವದ ವತಿಯಿಂದ ಆತ್ಮೀಯವಾದಂತಹ ಸ್ವಾಗತ. ಬಹುಪುಣ್ಯ ಸಂಪಾದನಾರ್ಥ ಶ್ರೀಮದ್ದೇವಾದಿ ದೇವ ಶ್ರೀ 1008 ಭಗವಾನ್ ಆದಿನಾಥ ತೀರ್ಥಂಕರವರ ಜೀನ ಮಂದಿರ ಅನುಕೂಲದ ಇಂದಿನ ಶ್ರೀ 1008 ಭಗವಾನ್ ಆದಿನಾಥ ತೀರ್ಥಂಕರು ನವಕರ ತೀರ್ಥಂಕರವರ ತಥಾ ಭಗವಾನ್ ಗಣಪೇಶ್ವರರ ಜನಬಿಂಬ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವ ಮತ್ತು ಪುರಾತನ ಶ್ರೀ 1008 ಭಗವಾನ್ ಆದಿನಾಥ ತೀರ್ಥಂಕರವರ ಜೀನ ಮಂದಿರ ಜೀರ್ಣೋದ್ಧಾರ ವಜ್ರ ಮಹೋತ್ಸವದ ದಿವ್ಯ ಸಾನ್ನಿಧ್ಯ ನಮ್ಮ ಆಚಾರ್ಯ ಶ್ರೀ 108 ಗುಣಧರಾನಂದೀಜಿ ಮಹಾರಾಜರು ಅಧ್ಯಯನ ಮಾಡಿದಂಥ ಮತ್ತು ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಿದಂಥ ಪರಮ ಪೂಜ್ಯ ಜಗದ್ಗುರು ವೇದಾಂತಾಚಾರ್ಯ ಶ್ರೀ ಮಂಜುನಾಥ ಭಾರತೀ ಸ್ವಾಮೀಜಿಯವರ ಶ್ರೀ ಗೋಸಾಗಿ ಸಂಸ್ಥಾನ ಮಠ ಅವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಇಂದಿನ ಈ ಒಂದು 24 ವರ್ಷಗಳ ನಂತರ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಇರುವಂಥ ಎಲ್ಲ ಮುಖಂಡರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಪಂಚಕಲ್ಯಾಣ ಕಾರ್ಯಕ್ರಮದ ಎಲ್ಲ ಕಾರ್ಯಕ್ರಮದ ತಾಯಂದ್ರೆ, ಹಿರಿಯರೇ, ಅಕ್ಕಂದ್ರೆ, ಯುವಕರೇ, ಒಂದು 24 ವರ್ಷಗಳ ನಂತರ ಮತ್ತೆ ಆಲಗೂರದಲ್ಲಿ ಈ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮವನ್ನು ಇವತ್ತು ನಡೀತಾ ಇದೆ. ಬಾಲಬ್ರಹ್ಮಚಾರಿಗಳಂತ ರಾಷ್ಟ್ರ ಸಂತ 108 ಆಚಾರ್ಯ ಶ್ರೀ ಗುಣಧರಾನಂದ ಮಹಾರಾಜರ ಪಾವನ ಸಾನ್ನಿಧ್ಯದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಿ ಸರ್ವೇ ಜನ ಸುಖಿನೋ ಭವಂತು.